ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಹಾಸನದ 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ದೋಷಾರೋಪಣಾ ಪಟ್ಟಿಯಲ್ಲಿದೆ ಜೆಡಿಎಸ್ ಪಕ್ಷದವರ ಹೆಸರು. 39 ಮಂದಿ ಪೈಕಿ ಇದ್ದಾರೆ ರಾಜಕಾರಣಿಗಳ ಕುಟುಂಬದವರು. ಚಾರ್ಜ್ ಶೀಟ್ನಲ್ಲಿ ಜೆಡಿಎಸ್ ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗನ ಹೆಸರಿದೆ. ನೋಡಿ, ಅವರಿಗೆ ಇಲ್ಲಿ ಮುಗಿಸುವಂಥ ಕೆಲಸ ಮಾಡಿದ್ರು. ಹಾಗಾದರೆ ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. A30 ಆಗಿದ್ದಾರೆ ಅವ್ರ ಚಿಕ್ಕಪ್ಪನ ಮಗ ರೇವಂತು. A23 ಆಗಿದ್ದಾರೆ ಭವಾನಿ ರೇವಣ್ಣ ಅವರ ಆಪ್ತ. ಪ್ರೈವೇಟ್ ಆಡಿಟರ್ ಆಗಿ ಹರೀಶ್ ಇದ್ದಾರೆ. ರೇವಣ್ಣ ಕುಟುಂಬದೊಂದಿಗೆ ಒಡನಾಟವನ್ನು ಹೊಂದಿದ್ದರು ಹರೀಶ್. ಅಂದರೆ ಜೊತೆಲೆತ್ಕೊಂಡೇ ಇಲ್ಲಿ ಸ್ಕೆಚ್ ಹಾಕಿದ್ರು ಅನ್ನುವಂಥ ಅನುಮಾನ. JDSನವ್ರು ಯಾಕೆ ಪೆನ್ಡ್ರೈವ್ ಹಂಚಿದ್ರು ಅನ್ನೋದು ಇನ್ನೂ ಕೂಡ ಕುತೂಹಲ ಇದೆ. ಅಲ್ಲೇನಾದರೂ ದೊಡ್ಡ ಮೊತ್ತದ ಹಣದ ಒಂದು ಸಂದಾಯ ಆಗಿತ್ತಾ? ಯಾಕೆಂದರೆ ಚುನಾವಣೆ ಇತ್ತು ಆ ಟೈಮ್ನಲ್ಲಿ. ಹಲವು ಕಾಂಗ್ರೆಸ್ನವರ ಮೇಲೂ ಕೂಡ ಆರೋಪ ಇತ್ತು, BJಪಿಯವರ ಮೇಲೂ ಕೂಡ ಆರೋಪ ಇತ್ತು. ಆದರೆ ಈಗ JDSನವರ ಹೆಸರು ಕೂಡ ಇದೆ. ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಂಥವ್ರು ಕೂಡ ಪೆನ್ಡ್ರೈವ್ ಹಂಚಿದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಇದು ಹಲವು ದಿನಗಳಿಂದ ಪ್ಲ್ಯಾನ್ ಮಾಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೆಡವಿದ್ರ ಅನ್ನೋದು. ಯಾಕೆಂದರೆ ಸುಮಾರು 70 ಪೆನ್ಡ್ರೈವನ್ನು ಖರೀದಿ ಮಾಡಿದರು ಅನ್ನೋದು. ಅದಾದಮೇಲೆ ಅವ್ರ ಕಾರು ಚಾಲಕ ಏನಿದ್ದಾನೆ ಆತನ ಮೂಲಕ ಇಲ್ಲೆಲ್ಲವೂ ಕೂಡ ಹಂಚಿಕೆ ಮಾಡಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. BJP ಕಾಂಗ್ರೆಸ್ನವರೇ ಪೆನ್ಡ್ರೈವ್ ಹಂಚಿದ್ರು ಅಂತ JDS ಆರೋಪ ಮಾಡಿತ್ತು. ಈಗ ಏನು ಆರೋಪ ಮಾಡ್ತಾರೆ ಹಾಗಾದರೆ JDSನವರು? ತೀವ್ರ ಚರ್ಚೆ ಆಗ್ತಿದೆ ರೇವಂತ್ ಮತ್ತು ಹರೀಶ್ ಹೆಸರು. ಅದರ ಜೊತೆಗೆ ಇಲ್ಲಿ ಕೇವಲ ಇವರಷ್ಟೇನಾ, ಇದರ ಹಿಂದೆ ಮತ್ತೆ ಯಾರಾದರೂ ಪ್ರಭಾವಿಗಳು ಕೆಲಸ ಮಾಡಿರಬಹುದಾ ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದರೆ ಸಹಜವಾಗಿ ಚುನಾವಣೆ ಇತ್ತು. ಶ್ರೇಯಸ್ ಪಟೇಲು, ಪ್ರೀತಮ್ ಗೌಡ ಇವರೆಲ್ಲರ ಮೇಲೂ ಕೂಡ ಆರೋಪಗಳು ಬಂದಿತ್ತು. ಆದರೆ ಅದ್ಯಾವುದು ಕೂಡ ಅವರ ಹೆಸರಿಲ್ಲ. ಉಳಿದಂತೆ JDSನವ್ರ ಹೆಸರು ಕೂಡ ಇದರಲ್ಲಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಕಾಲ ನಿರ್ಣಯ ಮಾಡುತ್ತೆ ಅಂತ DCM DKಶಿ ಹೇಳಿದ್ದಾರೆ. ನಾನು ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಿದೆ, ಏನು ಚರ್ಚೆ ಮಾಡಿದೆ ಅಂತ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. KC ವೇಣುಗೋಪಾಲ್ ಹೇಳಿಕೆಯನ್ನು ನೋಡಿದ್ದೇನೆ. CM ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರು ನಿರ್ಧಾರ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ. ಅಸ್ಸಾಂ ವಿಚಾರವಾಗಿ ಇಂದು ಸಹ ಒಂದು ಸಭೆ ಇದೆ. ಅದಾದ ಬಳಿಕ ಮುಂದಿನ ಸಭೆ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂತ DKಶಿ ಹೇಳಿದ್ದಾರೆ. ಕಾಲ ನಿರ್ಣಯ ಮಾಡ್ತದೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಾದರೂ ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ ಹೋಗಲ್ಲ. ಯಾರ ಹತ್ರ ಏನ್ ಚರ್ಚೆ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ ಎಲ್ಲ ವಿಚಾರ. KC ವೇಣುಗೋಪಾಲ್ ಸರ್, ರಾಜ್ಯದಲ್ಲಿ ಪವರ್ಫುಲ್ CM ಇದ್ದಾರೆ, ಇಡೀ ಕಂಟ್ರಿನಲ್ಲೇ ಅತಿ ಹೆಚ್ಚು ಪ್ರಭಾವಶಾಲಿ CM ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸರ್. ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನೋಡಿದೀನಿ, ವೇಕೆನ್ಸಿ ಇಲ್ಲ ಅಂತಾನೂ ಹೇಳಿದ್ದಾರೆ. ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಾನೂ ಹೇಳಿದ್ದಾರೆ. ಪುನರ್ರಚನೆನ ಅಥವಾ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಕಾಲ ನಿರ್ಣಯ ಮಾಡ್ತದೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ.